ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ. ಆತ್ಮೀಯರೇ, ಕಳೆದಂತಹ ವಿಡಿಯೋದಲ್ಲಿ ನಾವು ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತಹ ವಿಜಯಕ್ಕಾಗಿ, ಜಯಕ್ಕಾಗಿ ಯಾವ ರೀತಿಯಾದಂತಹ ಪ್ರತ್ಯಂಗಿರ ದೇವಿಯ ಮೊರೆಯನ್ನು ಹೋಗಬೇಕು, ಯಾವ ರೀತಿಯಾದಂತಹ ಸಣ್ಣವಾದಂತಹ ಒಂದು ತಂತ್ರ ಪ್ರಯೋಗದಿಂದ ನಮಗೆ ಜಯವನ್ನ ದೊರಕಿಸಿಕೊಡ್ಲಿಕ್ಕೆ ತಾಯಿ ಅನುಗ್ರಹ ಮಾಡ್ತಾಳೆ ಅಂತಕ್ಕಂಥ ವಿಷಯವನ್ನು ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಬಹಳ ಅದ್ಭುತವಾದಂತಹ ಮತ್ತೊಂದು ಮಾಹಿತಿ ನಿಮಗಾಗಿ ಕಾಯ್ತಾ ಇದೆ. ಏನಪ್ಪಾ ಅಂತಂದ್ರೆ, ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಇರ್ತಾನೆ, ಅಂದ್ರೆ ಅವನು ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಆರೋಗ್ಯದಲ್ಲಿ ತುಂಬಾ ಉತ್ತಮವಾದಂತಹ ಒಂದು ಪರಿಸ್ಥಿತಿಯನ್ನು ಹೊಂದಿರ್ತಾನೆ. ಇದ್ದಕ್ಕಿದ್ದ ಹಾಗೇನೆ, ಅಂದ್ರೆ ಎಲ್ಲವೂ ಚೆನ್ನಾಗಿ ನಡೀತಾ ಇರ್ತಕ್ಕಂತಹ ಕಾಲದಲ್ಲಿ ಇದ್ದಕ್ಕಿದ್ದಾಗೇನೆ ಅವನ ಎಲ್ಲ ವ್ಯಾಪಾರ ವ್ಯವಹಾರಗಳು ನಿಂತು ಹೋಗಿ ಬಿಡ್ತಕ್ಕಂಥದ್ದು, ಅವನ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಸಾಕಷ್ಟು ರೀತಿಯಾದಂತಹ ತೊಂದರೆ ತಾಪತ್ರಯಗಳಿಗೆ ಆತ ಒಳಗಾಗಿ ಬಿಡ್ತಾನೆ. ಎಲ್ಲವೂ ಕೂಡ ಸರಿ ಇದೆ, ಅಂದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಹಣ ಇದೆ, ವ್ಯಾಪಾರ ಮಾಡ್ಲಿಕ್ಕೆ ವಸ್ತುಗಳಿದೆ, ಅಥವಾ ವ್ಯವಹಾರ ಮಾಡ್ಲಿಕ್ಕೆ ಎಲ್ಲ ರೀತಿಯಾದಂತಹ ಸಂಪರ್ಕಗಳಿದೆ, ಆರೋಗ್ಯವೂ ಕೂಡ ಚೆನ್ನಾಗಿದೆ. ಆದರೆ ಇದ್ದಕ್ಕಿದ್ದ ಹಾಗೆ ಅವನ ವ್ಯಾಪಾರ ವ್ಯವಹಾರಗಳೆಲ್ಲವೂ ಕೂಡ ನಿಂತು ಹೋಗಿಬಿಡುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಪ್ರಾರಂಭ ಆಗತ್ತೆ. ಇಂತಹ ಅನೇಕ ಸಮಸ್ಯೆಗಳನ್ನ ಸಾಕಷ್ಟು ಜನ ಎದುರಿಸಿದ್ದೀರಿ, ಸಾಕಷ್ಟು ಜನ ಅದನ್ನ ಎದುರಿಸ್ತಾ ಇರ್ತೀರಿ. ಇದಕ್ಕೆ ನಾವು ಕೊಡುವಂತಹ ಒಂದು ಸರಳ ಮತ್ತು ಪ್ರಾಥಮಿಕ ಹಂತದ ಪರಿಹಾರ ಏನಪ್ಪಾ ಅಂತಂದ್ರೆ, ಯಾಕೆ ನಾವು ವ್ಯಾಪಾರದಲ್ಲಿ ಸೋಲ್ತಾ ಇದ್ದೀವಿ ಅಂತ ಒಂದು ಸಲ ಕುತ್ಕೊಂಡು ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ಳಿ. ವ್ಯವಹಾರದಲ್ಲಿ ಸೋಲಿಕ್ಕೆ ಕಾರಣ ಏನು, ಅಥವಾ ನಾವು ಮಾಡುವಂತಹ ವ್ಯಾಪಾರದಲ್ಲಿ ಏನಾದ್ರು ತಪ್ಪಿದೆಯಾ, ಅಥವಾ ನಾವು ಕೊಡುವಂತಹ ವ್ಯವಹಾರಗಳಲ್ಲಿ ಏನಾದ್ರೂ ತಪ್ಪಿದೆಯಾ, ಅಥವಾ ನಮ್ಮ ಆರೋಗ್ಯ ಸರಿ ಹೋಗ್ತಾ ಇಲ್ಲ ಅಂದ್ರೆ ಅಲ್ಲಿ ನಮ್ಮ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ. ಒಂದು ಸಲ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿ, ಎಲ್ಲವನ್ನ ನೀವು ಆತ್ಮವಿಮರ್ಶೆ ಮಾಡಿ ವೈದ್ಯಕೀಯ ಪರೀಕ್ಷೆಯನ್ನೂ ಕೂಡ ಮಾಡಿಸಿ, ಎಲ್ಲ ವೈದ್ಯಕೀಯ ಪರೀಕ್ಷೆಯಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಫಲಿತಾಂಶವೇ ಬಂದ್ರೂ ಕೂಡ ನಿಮಗೆ ಆರೋಗ್ಯ ಸರಿ ಇಲ್ಲ, ಅಥವಾ ವ್ಯವಹಾರ ಸರಿ ಇಲ್ಲ, ಅಥವಾ ನಿಮ್ಮ ವ್ಯಾಪಾರ ಸರಿ ಇಲ್ಲ ಅಂತಂದ್ರೆ ಬಹುಶಃ ನಾವು ಅರ್ಥ ಮಾಡ್ಕೋಬಹುದು, ನಮಗೆ ಗೊತ್ತಿಲ್ಲದೆಯೇ ಅಥವಾ ನಮಗೆ ಅರಿವಿಗೆ ಬಾರದೆಯೇ ನಮ್ಮ ಮೇಲೆ ಯಾವುದೋ ಒಂದು ಅಗೋಚರ ಶಕ್ತಿಯ ಪ್ರಯೋಗ ಆಗಿರಬಹುದು ಅನ್ನುವಂತಹದ್ದನ್ನ ಊಹಿಸ್ಲಿಕ್ಕೆ ಸಾಧ್ಯ ಇದೆ. ಅದನ್ನ ನಿಖರವಾಗಿ ಹೇಳಲಿಕ್ಕೆ ಅನೇಕ ರೀತಿಯಾದಂತಹ ಪ್ರಶ್ನಾಚಿಂತನಗಳು ನಮ್ಮ ತಂತ್ರಶಾಸ್ತ್ರದಲ್ಲಿ ಇದೆ. ಆದರೆ ಅವೆಲ್ಲವನ್ನ ನಾವು ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ, ಎಲ್ಲ ಕಡೆ ಕೂಡ ಕೇಳಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂತಂದ್ರೆ ಈ ಒಂದಿಷ್ಟು ಕೆಲವು ಲಕ್ಷಣಗಳು ನಿಮಗೆ ಗೋಚರ ಆಗತ್ತೆ. ಈ ಮೊದಲೇ ಹೇಳಿದಾಗೆ ಎಲ್ಲ ವೈದ್ಯಕೀಯ ಪರೀಕ್ಷೆಯಲ್ಲೂ ಕೂಡ ಎಲ್ಲ ರಿಪೋರ್ಟ್ಗಳು ಕೂಡ ನಾರ್ಮಲ್ ಇದೆ, ಹಾಗೂ ವ್ಯಾಪಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಎಲ್ಲವೂ ಕೂಡ ಸಂಪರ್ಕ ಚೆನ್ನಾಗಿದೆ, ಹಣ ಇದೆ, ವಸ್ತುಗಳಿದೆ, ಎಲ್ಲವೂ ಇದೆ, ಆದ್ರೂ ಕೂಡ ನಮಗೆ ಆಗ್ತಾ ಇಲ್ಲ ಅಂದಾಗ ನಮಗೆ ಬರುವಂತ ಮೊದಲನೇ ಚಿಂತನೆನೇ ಯಾವುದೋ ಒಂದು ಅಗೋಚರ ಶಕ್ತಿ ನಮ್ಮನ್ನ ಬಾಧಿಸ್ತಾ ಇದೆ ಅನ್ನುವಂತಹದ್ದು. ಇದಕ್ಕೆ ಏನ್ ಮಾಡ್ಬೇಕು, ಇದಕ್ಕೆ ಯಾವ ರೀತಿಯಾದಂತಹ ನಾವು ಪರಿಹಾರಗಳನ್ನ ಪಡ್ಕೋಬಹುದು ಅನ್ನುವಂತಹದ್ದನ್ನ ತಾವು ಬಹಳಷ್ಟು ಜನ ಕೇಳಿದ್ದೀರಿ. ಅದಕ್ಕೆ ಈಗಾಗಲೇ ತಿಳಿಸಿರುವಂತೆ ತಾಯಿ ಪ್ರತ್ಯಂಗಿರಾ ದೇವಿಯೇ ಅದಕ್ಕೆ ಮೂಲ ಮದ್ದು. ಪ್ರತ್ಯಂಗಿರೇ ಪರೇ ದೇವಿ ಸರ್ವಶತ್ರು ನಿವಾರಣಿ ಸರ್ವತ್ರ ಸರ್ವ ಕಾರ್ಯೇಷು ವಿಜಯಂ ದೇಹಿ ಮೇ ಸದಾ. ಓಂ ಛಂ ವಜ್ರಜ್ವಾಲಾಜಿಹ್ವೆ ಕರಾಳವಕ್ರೆ ಕರಾಳದಂಶೆ ಪ್ರತ್ಯಂಗಿರೇ ಛಂ ಹ್ರೀಂ ಓಂ ನಮಃ. ಅಂದ್ರೆ ಏನಪ್ಪಾ ಅಂತಂದ್ರೆ, ತಾಯಿ ಮಹಾಪ್ರತ್ಯಂಗಿರಾ ದೇವಿಯ ಒಂದು ಆರಾಧನಾ ಮತ್ತು ಉಪಾಸನೆಯಿಂದ ಎಂತಹದ್ದೇ ನಿಂತು ಹೋದ ಕಾರ್ಯಗಳೂ ಕೂಡ ಚಾಲನೆಗೆ ಬರ್ತವೆ. ಅನೇಕ ವರ್ಷಗಳಿಂದ ಈ ಕಾರ್ಯವನ್ನ ಸಾಧಿಸ್ಲಿಕ್ಕೆ ಆಗ್ತಾನೆ ಇಲ್ಲ, ಅನೇಕ ವರ್ಷಗಳಿಂದ ನಾನು ಈ ಕಾರ್ಯವನ್ನ ವಿಜಯ ಪಡಿಲಿಕ್ಕೆ ಆಗ್ತಾ ಇಲ್ಲ, ಎಷ್ಟೋ ಪ್ರಯತ್ನ ಮಾಡಿದ್ರೂ ಕೂಡ ನನ್ನ ಆರೋಗ್ಯದಲ್ಲಿ ಸುಧಾರಣೆನೇ ಆಗ್ತಾ ಇಲ್ಲ, ನನ್ನ ವ್ಯವಹಾರದಲ್ಲಿ ಸುಧಾರಣೆನೇ ಆಗ್ತಾ ಇಲ್ಲ ಅನ್ನುವಂಥವ್ರಿಗೆ ಈ ಒಂದು ವಿಡಿಯೋದಲ್ಲಿ ಸಿಗುವಂತ ಕೆಲವೊಂದು ಮಾಹಿತಿಗಳು ಉಪಯುಕ್ತ ಆಗಬಹುದು ಅನ್ನುವಂಥದ್ದನ್ನ ನಾವು ಭಾವಿಸಿರ್ತೇವೆ. ಉದಾಹರಣೆಗೆ, ಪ್ರತ್ಯಂಗಿರಾ ದೇವಿಯ ಉಪಾಸನೆಯಲ್ಲಿ ಸಾಕಷ್ಟು ಮಂತ್ರಗಳನ್ನು ನಾವು ನೋಡ್ತಾ ಹೋಗ್ತೇವೆ. ತ್ರೈಲೋಕ್ಯ ವಿಜಯ ಪ್ರತ್ಯಂಗಿರಾ ಕವಚ ಅನ್ನುವಂಥದ್ದಿದೆ. ಅದಾದ ನಂತರ ಶತ್ರು ದಂಡನ ಪ್ರತ್ಯಂಗಿರ ಮಂತ್ರ ಪ್ರಯೋಗ ಅಂತ ಇದೆ, ಪ್ರತ್ಯಂಗಿರ ಕೃತ್ಯ ಮಂತ್ರ ಪ್ರಯೋಗ ಅಂತ ಇದೆ, ಶತ್ರು ಸ್ತಂಭನ ಪ್ರತ್ಯಂಗಿರ ಪ್ರಯೋಗ ಇದೆ, ದೇಹ ರಕ್ಷಣಾ ಪ್ರಯೋಗ ಇದೆ,
ಉತ್ತಿಷ್ಟ ಚಾಂಡಾಳಿನಿ ಮಂತ್ರ ಪ್ರಯೋಗ ಇದೆ. ಈ ತರ ಅನೇಕ ರೀತಿಯಾದಂತಹ ಪ್ರಯೋಗಗಳನ್ನ, ಮಂತ್ರಗಳನ್ನ, ಯಂತ್ರಗಳನ್ನ ನಮ್ಮ ಭಾರತೀಯ ಸನಾತನ ಧರ್ಮದ ಋಷಿ ಮುನಿಗಳು, ಭಾರತೀಯ ಸನಾತನ ಧರ್ಮದ ಸಿದ್ಧಾಂತದಲ್ಲಿ ಬರುವಂತಹ ಮಹಾ ತಾಂತ್ರಿಕರು, ಮಾಂತ್ರಿಕರು ನಮಗೆ ಉಡುಗೊರೆಯಾಗಿ ಅದನ್ನ ನೀಡಿ ಹೋಗಿದ್ದಾರೆ ಅನ್ನುವಂತಹದ್ದು. ಆದರೆ ಈಗ ನಾನು ಹೇಳಿರುವಂತಹ ಒಂದಿಷ್ಟು ಕೆಲವು ಸಮಸ್ಯೆಗಳೇನಿದೆ ಅಲ್ಲ, ನಿಂತು ಹೋದ ಕಾರ್ಯಗಳಿಗೆ ತಾಯಿ ಪ್ರತ್ಯಂಗಿರಾ ದೇವಿ ನಮಗೆ ಹೇಗೆ ಸಹಕಾರವನ್ನ ಮಾಡ್ತಾರೆ, ಪ್ರತ್ಯಂಗಿರಾ ದೇವಿ ನಮಗೆ ಹೇಗೆ ಕೈ ಹಿಡಿದು ನಮಗೆ ರಕ್ಷಿಸ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ, ನಮಗೆ ಪ್ರತ್ಯಂಗಿರಾ ತ್ರೈಲೋಕ್ಯ ವಿಜಯ ಕವಚ ಅನ್ನುವಂತಹ ಒಂದು ಮಂತ್ರ ಇದೆ. ಅದರಲ್ಲಿ ಕೊಡ್ತಾರೆ, ತಾಯಿಗೆ ನಾವು ಮೊರೆಯಾದ್ರೆ, ಅಂದ್ರೆ ತಾಯಿಗೆ ನಾವು ಮೊರೆ ಹೋಗಿ, ತಾಯಿಗೆ ನಾವು ಶರಣಾಗಿ, ತಾಯಿಯ ಉಪಾಸನೆಯಲ್ಲಿ ನಾವು ತೊಡಗಿಸಿಕೊಂಡರೆ, ತಾಯಿಯ ಪಾದಗಳಿಗೆ ನಾವು ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಎರಗಿ ಶರಣಾಗತಿ ಭಾವದಿಂದ ನಾವು ಅಲ್ಲಿಗೆ ಹೋದ್ರೆ ನಮಗೆ ತಾಯಿ ವಿಜಯವನ್ನ ಕೊಡ್ತಾಳೆ. ಅದು ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಆರೋಗ್ಯದಲ್ಲಿ, ಎಲ್ಲ ರೀತಿಯಲ್ಲೂ ಕೂಡ ನಮಗೆ ವಿಜಯ ಪ್ರಾಪ್ತಿಯನ್ನ ತಾಯಿ ಮಾಡಿಕೊಡ್ತಾಳೆ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗಾದರೆ ತಾಯಿಯಗೆ ಮೊರೆ ಹೋಗುವ ವಿಧಾನ ಯಾವುದು? ನಮ್ಮ ನಿಂತು ಹೋದ ಕಾರ್ಯಗಳು ಶೀಘ್ರವಾಗಿ ನಮಗೆ ಸಿದ್ಧಿ ಆಗ್ಬೇಕಪ್ಪ, ಶೀಘ್ರವಾಗಿ ನಮಗೆ ನಮ್ಮ ಬಳಿಗೆ ಅದು ಎಲ್ಲ ಕಾರ್ಯಗಳು ಬರಬೇಕು ಅಂತಕ್ಕಂಥದ್ದನ್ನ ನಾವು ಏನ್ ಮಾಡಬಹುದು ಅಂತಂದ್ರೆ, ಬಹಳ ವಿಶೇಷವಾಗಿ ಏನು ಅಂತಂದ್ರೆ, ಪ್ರತ್ಯಂಗಿರಾ ದೇವಿಯ ಒಂದು ಹೋಮ ಮತ್ತು ಹವನಗಳಲ್ಲಿ ಬಳಸುವಂತಹ ವಸ್ತುಗಳನ್ನು ಬಳಸಿ ನೀವು ಈ ಒಂದು ತಂತ್ರವನ್ನ ನಾವು ಮಾಡಬಹುದಾಗಿದೆ. ಏನು ಇಲ್ಲ, ಉತ್ತರಾಣಿ ಅನ್ನುವಂತಹ ಒಂದು ವಿಶೇಷವಾದಂತ ಗಿಡಮೂಲಿಕೆ. ಅದನ್ನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಉತ್ತರಾಣಿ ಕಡ್ಡಿ ಅಂತ ಕೂಡ ಕರೀತಾರೆ. ಈ ಬೆಂಗಳೂರು ಆ ಭಾಗಗಳಲ್ಲಿ ಕೂಡ ಅದನ್ನು ಉತ್ತರಾಣಿ ಗಿಡ ಅಂತ ಕೂಡ ಕರೀತಾರೆ. ಉತ್ತರಾಣಿಯ ಗಿಡವನ್ನ ನೀವು ಗುರುವಾರದ ದಿವಸ ಬೇರು ಸಮೇತ ಕಿತ್ತು ತರಬೇಕು. ಗುರುವಾರದ ದಿವಸ ಅಂದರೆ ಅದನ್ನ ಹಾಗೆ ಕಿತ್ತು ತರಬಾರದು. ಬುಧವಾರದ ದಿವಸ ಹೋಗಿ ನೀವು ಯಾವ ಉತ್ತರಾಣಿ ಗಿಡವನ್ನ ಕಿತ್ತು ತರಬೇಕು ಅಂತ ಅನ್ಕೊಂಡಿರ್ತೀರೋ ಅದಕ್ಕೆ ಪೂಜೆಯನ್ನ ಮಾಡಿ ಅದಕ್ಕೆ ಹೇಳಿ ಬರಬೇಕು, ನಾಳೆ ನಾನು ಬಂದು ನಿನ್ನನ್ನ ನನ್ನ ಸಮಸ್ಯೆಗೆ ಪರಿಹಾರ ಮಾಡ್ಲಿಕ್ಕೆ ತೆಗೆದುಕೊಂಡು ಹೋಗ್ತೇನೆ, ನೀನು ನನಗೆ ಅನುಗ್ರಹಿಸು ಅಂತ ಹೇಳಿ ಆ ಉತ್ತರಾಣಿ ಗಿಡಕ್ಕೆ ಹೇಳಿ, ಆ ಉತ್ತರಾಣಿ ಗಿಡಕ್ಕೆ ಪೂಜೆಯನ್ನ ಮಾಡಿ ಗುರುವಾರದ ದಿವಸ ಬೆಳಗ್ಗೆ ಹೋಗಿ ಉತ್ತರಾಣಿ ಗಿಡವನ್ನ ಬೇರು ಸಮೇತ ಕಿತ್ತು ತಂದು ಅದನ್ನ ನಿಮ್ಮ ಗೃಹದಲ್ಲಿ ಇಡಬೇಕು. ಗೃಹದಲ್ಲಿ ಇಟ್ಟು ಅಂದರೆ ನಿಮ್ಮ ಪೂಜಾ ಗೃಹದಲ್ಲಿ ಇಟ್ಟು ಅದಕ್ಕೆ ಪ್ರತಿನಿತ್ಯವೂ ಕೂಡ ಪೂಜೆ ಮಾಡ್ತಾ ಬರಬೇಕು. ಯಾವ ರೀತಿ ಪೂಜೆ ಮಾಡಬೇಕು ಅಂತಂದ್ರೆ, ಒಂದು ಸ್ವಲ್ಪ ಹಾಲನ್ನ ಮತ್ತೆ ಒಂದೇ ಸ್ವಲ್ಪ ಹನಿ ಜೇನುತುಪ್ಪವನ್ನ ಹಾಕಿ ಅದಕ್ಕೆ ಪೂಜೆಯನ್ನ ಮಾಡ್ತಾ ಬರಬೇಕು. ಯಥಾಶಕ್ತಿ ಪೂಜೆಯನ್ನ ಮಾಡಬೇಕು. ಹೀಗೆ ಇದನ್ನ 48 ದಿವಸಗಳ ಕಾಲ ಆ ಪೂಜೆಯನ್ನ ನೀವು ಮಾಡಬೇಕು. ಪೂಜೆಯನ್ನ ಮಾಡುವಾಗ ತಾಯಿ ಮಹಾಪ್ರತ್ಯಂಗಿರಾ ದೇವಿಯ ಒಂದು ನಾಮಸ್ಮರಣೆಯನ್ನ ಮಾಡ್ತಾ ಪೂಜೆಯನ್ನ ಮಾಡಿ, ಮಹಾಪ್ರತ್ಯಂಗಿರಾ ದೇವಿಯೇ ನಮಃ, ಮಹಾಪ್ರತ್ಯಂಗಿರಾ ದೇವಿಯೇ ನಮಃ ಅನ್ನುವಂತಹ ಈ ಮಂತ್ರಗಳಿಂದ ಅಥವಾ ಆ ತಾಯಿಯ ನಾಮದಿಂದ ನೀವು ಆ ಉತ್ತರಾಣಿ ಗಿಡವನ್ನ ಪೂಜೆಯನ್ನ ಮಾಡಿ. ಮಾಮೂಲಿಯಾಗಿ ಪೂಜೆ ಅಂದ್ರೆ ಅರಿಶಿಣ, ಕುಂಕುಮ, ವಿಭೂತಿ, ಗಂಧ, ಹೂವು, ಮಂತ್ರಾಕ್ಷತೆ, ಪುಷ್ಪಗಳನ್ನ ಏರಿಸಿ ಅದರ ಮೇಲೆ ಒಂದು ಹನಿ ಹಾಲು ಮತ್ತೆ ಒಂದು ಹನಿ ಜೇನುತುಪ್ಪವನ್ನ ಹಾಕಿ ತಾಯಿಯ ಹೆಸರನ್ನ 108 ಸಲ ಅಥವಾ 1008 ಸಲ ನೀವು ಆ ಗಿಡಕ್ಕೆ ಅಭಿಮಂತ್ರಿಸಿ ತಾಯಿ ಹೆಸರನ್ನ ಅಷ್ಟೇ ಹೇಳಿ, ಓಂ ಪ್ರತ್ಯಂಗಿರಾ ದೇವಿಯೇ ನಮಃ. ಇದನ್ನೇ 108 ಸಲ ಅಥವಾ 1008 ಸಲ ಆ ಉತ್ತರಾಣಿ ಗಿಡವನ್ನ ಕೈಯಲ್ಲಿ ಹಿಡ್ಕೊಂಡು ಹೇಳಿ 48 ದಿವಸಗಳ ಕಾಲ ಪೂಜೆಯನ್ನ ಮಾಡಿ 49ನೇ ದಿವಸಕ್ಕೆ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಮನೆಯ ಮುಂಬಾಗಿಲಿಗೆ ಕಟ್ಟಿ, ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರ ನಿಂತು ಹೋಗಿದೆ ಅಂತಂದ್ರೆ ಆ ಜಾಗಕ್ಕೆ ಕಟ್ಟಿ, ಖಂಡಿತವಾಗಿ ಕೂಡ ತಾಯಿ ಅನುಗ್ರಹದಿಂದ ಅದು ಯಾವುದೇ ಅಗೋಚರ ಶಕ್ತಿ ನಮ್ಮ ಮೇಲೆ ಪ್ರಯೋಗ ಆಗಿದ್ರೂ ಕೂಡ ಆ ತಾಯಿ ಅನುಗ್ರಹದಿಂದ ಅವೆಲ್ಲ ನಿವಾರಣೆಯಾಗಿ ಮತ್ತೆ ಯಥಾರೀತಿ ಮೊದಲಿನ ರೀತಿಯಲ್ಲಿ ನಮ್ಮ ಎಲ್ಲಾ ಕಾರ್ಯಗಳು ಕೂಡ ನಡಿಲಿಕ್ಕೆ ಪ್ರಾರಂಭ ಆಗ್ತವೆ ಅನ್ನುವಂತಹದ್ದು ಇದು ಶಾಸ್ತ್ರದಲ್ಲಿ ಇರುವಂತಹದ್ದು. ಹಾಗಾಗಿ ನೀವು ಈ ಒಂದು ರೀತಿಯಾದ ಚಿಕ್ಕ ಪರಿಹಾರಗಳನ್ನ ನೀವು ಮಾಡ್ಕೊಂಡು ಹೋಗ್ಬೋದು. ಅಥವಾ ಇಷ್ಟೆಲ್ಲ ನನಗೆ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ನಿಮ್ಮ ಊರಿನ ಸುತ್ತಮುತ್ತ ಯಾವುದಾದರೂ ಪ್ರತ್ಯಂಗಿರಾ ದೇವಿಯ ದೇವಸ್ಥಾನ ಇದೆಯಾ
ನೋಡ್ಕೊಳ್ಳಿ. ಆ ಪ್ರತ್ಯಂಗಿರಾ ದೇವಿ ದೇವಸ್ಥಾನಕ್ಕೆ ತಾವು ಹೋಗಿ ಪ್ರತಿನಿತ್ಯ 48 ಪ್ರದಕ್ಷಿಣೆಯನ್ನ ಹಾಕಿ, ಪ್ರತಿನಿತ್ಯ 48 ಪ್ರದಕ್ಷಿಣೆಯನ್ನ ಹಾಕಿ ತಾಯಿ ಹತ್ರ ಪ್ರಾರ್ಥನೆ ಮಾಡಿ, ಅಮ್ಮ ನನಗೆ ಈ ರೀತಿಯಾದಂತಹ ಸಮಸ್ಯೆ ಇದೆ, ಅದನ್ನ ಪರಿಹಾರ ಮಾಡಿಕೊಡು ಅಂತ ಹೇಳಿ ಆ ತಾಯಿ ಹತ್ರ ನೀವು ಪ್ರಾರ್ಥನೆಯನ್ನ ಸಲ್ಲಿಸಿ ಮನೆಗೆ ಬನ್ನಿ. ಖಂಡಿತ 48 ದಿವಸಗಳಲ್ಲಿ ಏನಾದ್ರೂ ಒಂದು ನಿಮಗೆ ಶುಭ ಅಥವಾ ಯಾವುದಾದರೂ ರೀತಿಯಾದಂತಹ ಒಂದು ಶುಭ ಸಂಕೇತ, ಶುಭ ಸೂಚನೆಗಳು, ನಿಮ್ಮ ವ್ಯವಹಾರ ವ್ಯಾಪಾರದಲ್ಲಿ ಅಭಿವೃದ್ಧಿ, ಆರೋಗ್ಯದಲ್ಲಿ ಅಭಿವೃದ್ಧಿ ನಿಮಗೆ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ ಅನ್ನುವಂತಹದ್ದು. ಸಾವಿರ ಸಿಂಹಮುಖಿ ತಾಯೇ ನೀ ಬಾರಮ್ಮ, ಸಾವಿರಾರು ಕಣ್ಣುಗಳ ಸುಂದರಿ ನೀ ಬಾರಮ್ಮ, ಈಶ್ವರನ ಪ್ರಿಯ ಸಖಿ ಈಶ್ವರಿಯೇ ಬಾರಮ್ಮ, ಸಿಂಹವದನೆಯೇ ಬೇಗನೆ ಬಾರಮ್ಮ. ಸಾವಿರ ಸಿಂಹಮುಖಿ ತಾಯೇ ನೀ ಬಾರಮ್ಮ, ಸಾವಿರಾರು ಕಣ್ಣುಗಳ ಸುಂದರಿ ನೀ ಬಾರಮ್ಮ. ಇದನ್ನ ನೀವು ಮಾಡಿ ನೋಡಿ, ನಂಬಿಕೆ ಇಡಿ, ಶ್ರದ್ಧೆ ಇಡಿ, ವಿಶ್ವಾಸ ಇಡಿ. ತಾಯಿಯಲ್ಲಿ ನೀವು ಮೊದಲು ಪ್ರಾರ್ಥನೆ ಮಾಡಿ. ಇದು ಈ ಪ್ರಯೋಗ ಅಥವಾ ಈ ತಂತ್ರ ಯಾವಾಗ ನಮಗೆ ಫಲ ಕೊಡುತ್ತೆ ಅಂತಂದ್ರೆ, ಈ ಮೊದಲೇ ಹೇಳಿದ ಹಾಗೆ ಎಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿ, ಎಲ್ಲ ರೀತಿಯಾದಂಥ ಆತ್ಮವಿಮರ್ಶೆಗಳನ್ನು ಮಾಡಿದಾಗ ಎಲ್ಲವೂ ಸರಿ ಇದ್ದು ಇದೇನೋ ಸರಿ ಇಲ್ಲ ಅಂದಾಗ ಮಾತ್ರ ಈ ಪ್ರಯೋಗ ಆಗತ್ತೆ. ಅಥವಾ ನಮ್ಮ ವೈದ್ಯಕೀಯ ರಿಪೋರ್ಟ್ನಲ್ಲಿ ಏನೋ ವ್ಯತ್ಯಾಸ ಬಂದಿದೆ, ಏನೋ ಒಂದು ತೊಂದರೆ ಆಗಿದೆ, ವ್ಯವಹಾರ ವ್ಯಾಪಾರದಲ್ಲಿ ನಮ್ಮದೇ ತಪ್ಪಿದೆ, ಅದಕ್ಕೆ ಲಾಸ್ ಆಗ್ತಾ ಇದೆ ಅಂತ ಬಂದಾಗ ಅದಕ್ಕೆ ಬೇಕಾದಂತಹ ಸೂಕ್ತ ಚಿಕಿತ್ಸೆಯನ್ನ ಮತ್ತು ಸೂಕ್ತ ವ್ಯವಸ್ಥೆನ ನೀವು ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಆರೋಗ್ಯ ಸಮಸ್ಯೆ ಪರಿಹಾರ ಆಗತ್ತೆ. ಮೊಟ್ಟ ಮೊದಲು ಆರೋಗ್ಯ ಸಮಸ್ಯೆ ಬಂದಾಗ ವೈದ್ಯಕೀಯ ಪರೀಕ್ಷೆನ ಮಾಡಿಸಿ, ವೈದ್ಯರು ಹೇಳಿರುವಂತ ಪರೀಕ್ಷೆನ ಮಾಡಿಸಿ, ಅಲ್ಲಿ ನಿಮಗೆ ಯಾವ ಒಂದು ರಿಸಲ್ಟ್ ಬರುತ್ತೆ ನೋಡ್ಕೊಂಡು ತದನಂತರ ಈ ತಾಯಿಯ ಮೊರೆಯನ್ನು ಹೋಗ್ಲಿಕ್ಕೆ ಅನುಕೂಲ ಆಗತ್ತೆ. ದೇಹದಲ್ಲಿ ರೋಗ ಇದ್ದು ರಿಪೋರ್ಟ್ನಲ್ಲಿ ನಿಮಗೆ ರೋಗ ಇದೆ ಅಂತ ಬಂದ್ರೂ ಕೂಡ ಆ ತಾಯಿಯ ಮೊರೆಯನ್ನು ಹೋದ್ರೆ ಕಷ್ಟ. ಅದಕ್ಕೆ ವೈದ್ಯಕೀಯ ಚಿಕಿತ್ಸೆ ಅವಶ್ಯಕವಾಗಿರುತ್ತೆ, ಅದನ್ನ ಸ್ವೀಕಾರ ಮಾಡ್ಕೊಳ್ಳಿ. ತದನಂತರ ತಮ್ಗೆಲ್ಲ ಕೂಡ ಶುಭ ಆಗತ್ತೆ ಅಂತ ಹೇಳ್ತಾ, ಮತ್ತೆ ನಿಮ್ಮ ಜೀವನದಲ್ಲಿ ಮತ್ತೆ ಈ ಶತ್ರುಗಳ ಸಮಸ್ಯೆಗಳಿಂದ ಏನಾದ್ರೂ ತೊಂದರೆಗಳಾಗಿದೆ, ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ತಾವು ಎದುರಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ತಿಳಿಸಿ. ಅತಿ ಹೆಚ್ಚು ಕಮೆಂಟ್ಗಳು ಎದಕ್ಕೆ ಬರ್ತದೆ ಆ ಒಂದು ವಿಚಾರವನ್ನ ನಾವು ತೆಗೆದುಕೊಂಡು ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ತೆ.